ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯ ಪೋಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧಾ ಸಾಯಿರಾಮ್ ಅವರೊಂದಿಗೆ ಮಾತುಕತೆ. ಕೇಳಿದ್ರೆ ಜೂನ್ 7ನೇ ತಾರೀಕಿನ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡ್ತಾ ಇದೆ. ಒಳ್ಳೆ ಆಹಾರವನ್ನು ತಗೊಳ್ಳದೇ ಇದ್ದರೆ ಏನೇನು ಸಮಸ್ಯೆಗಳಾಗುತ್ತೆ, ಆರೋಗ್ಯಕ್ಕೆ ಇರಬಹುದು, ಜೀವನಕ್ಕೆ ಇರಬಹುದು, ಆರ್ಥಿಕತೆಗೆ ಇರಬಹುದು. ಈ ಸುರಕ್ಷಿತ ಆಹಾರ ಎಷ್ಟು ಮುಖ್ಯ ಆಗತ್ತೆ, ಮತ್ತು ಈ ವಿಶ್ವ ಆಹಾರ ಸುರಕ್ಷತಾ ದಿನದ ಧ್ಯೇಯವಾಕ್ಯ ಏನಿದೆ, ಉದ್ದೇಶ ಏನಿದೆ, ಈ ಕುರಿತು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜೆಎಸ್ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯ ಪೋಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧಾ ಸಾಯಿರಾಮ್ ಅವರು. ಡಾಕ್ಟರ್ ಸುಧಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್ ಸುಧಾ ಅವರೇ, ಮೊದಲಿಗೆ ವಿಶ್ವ ಆಹಾರ ಸುರಕ್ಷತಾ ದಿನದ ಮಹತ್ವ ಮತ್ತು ಈ ವರ್ಷದ ಥೀಮ್ ಏನಾದರೂ ಇದ್ದರೆ ನಮಗೆ ಪರಿಚಯ ಮಾಡಿಕೊಡ್ತೀರಾ? ಪ್ರತಿ ವರ್ಷ WHO ಮತ್ತು FAO ಅಡಿಯಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನ ನಾವು ಆಚರಿಸ್ತೀವಿ. ಸೊ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ಫ್ರಮ್ ಬರ್ಡನ್ ಟು ಸೊಲ್ಯೂಷನ್ಸ್, ಸೇಫ್ ಫುಡ್ ಎವ್ರಿವೇರ್. ಅಂದರೆ ಹೊರೆಯಿಂದ ಪರಿಹಾರಗಳತ್ತ ಎಲ್ಲೆಡೆ ಸುರಕ್ಷಿತ ಆಹಾರ ಸಿಗಬೇಕು ಅಂತ. ಆಹಾರ ನಮ್ಮನ್ನು ಪೋಷಿಸಬೇಕು, ನಮ್ಮ ಆಹಾರ ಹದಗಡಬಾರ್ದು, ರೋಗಿಗಳನ್ನಾಗಿ ಮಾಡಬಾರ್ದು. ಸೊ ಫುಡ್ ಸೆಕ್ಯೂರಿಟಿ, ನ್ಯೂಟ್ರಿಷನ್ ಸೆಕ್ಯೂರಿಟಿ ಇದು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 60-50 ವರ್ಷದಿಂದ ಬಂದಿರೋ ಒಂದು ಪ್ರಮುಖ ಅಂಶ. ಮುಂಚೆಯಿಂದ ನೋಡಿದರೆ ನಮ್ಮ ದೇಶದಲ್ಲಿ ಆಹಾರ ಕೊರತೆ ಇತ್ತು, ಅಪೌಷ್ಟಿಕತೆ ಜಾಸ್ತಿ ಇತ್ತು. ಸೊ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅಂತ ಆದಮೇಲೆ ಸರ್ಕಾರದ ಸಹಾಯದಿಂದ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಿಂದ ಸರಿಸುಮಾರು 20 ವರ್ಷಗಳಿಂದ ಆಹಾರ ಉತ್ಪಾದನೆ ಮತ್ತು ಅದನ್ನು ಹೇಗೆ ಜಾಸ್ತಿ ಮಾಡ್ಬೋದು, ಇದನ್ನು ಸರಿಯಾಗಿ ನಮ್ಮ ದೇಶಕ್ಕೆ ಬೇಕಾಗಿರೋ ಪ್ರಕಾರ ಮಾಡಿಕೊಂಡು ಎಲ್ಲ ಜನರಿಗೆ ಊಟ ಸಿಗುವ ಹಾಗೆ ಆಗಿದೆ. ಸೊ ಅಂಡರ್ ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್, ಹಂಗರ್ ಇಂಡೆಕ್ಸ್ ಏನು ಹೇಳ್ತೀವಿ ಅದು ಕಡಿಮೆ ಆಗಿದೆ. ಸೊ ನಾವು ಒಳ್ಳೆ ದಾರಿಯಲ್ಲಿ, ಪಥದಲ್ಲಿ ಹೋಗ್ತಾ ಇದ್ದೀವಿ. ಈ ಆಹಾರ ಸುರಕ್ಷತಾ ದಿನದಲ್ಲಿ 3 ಮೇನ್ ಅಂಶಗಳನ್ನು ಇದು ಕವರ್ ಆಗಿದೆ. ಅಸುರಕ್ಷತೆ ಆಹಾರ ಸೇವನೆಯಿಂದ ಜನಗೆ ಏನು ತೊಂದರೆ ಆಗುತ್ತೆ ಮೊದಲನೇದು. ಎರಡನೇದು, ಆಹಾರದಿಂದ ಯಾರೂ ಅಸ್ವಸ್ಥರಾಗಬಾರ್ದು ಅಂತ. ಆಹಾರ ನಮ್ಮನ್ನು ಪೋಷಣೆ ಕೊಡಬೇಕು, ಬಟ್ ಅದರಿಂದ ಯಾರಿಗೂ ಅಸ್ವಸ್ಥತೆ ಬರಬಾರ್ದು. ಮೂರನೇ ಅಂಶ, ತಂತ್ರಜ್ಞಾನ ಮತ್ತು ವಿಜ್ಞಾನ ಇದನ್ನು ಹೇಗೆ ಫುಡ್ ಸೆಕ್ಯೂರಿಟಿ, ನ್ಯೂಟ್ರಿಷನ್ ಸೆಕ್ಯೂರಿಟಿನ ದೃಢಗೊಳಿಸಬಹುದು ಅಂತ. ಇದು 3 ಅಂಶಗಳಿವೆ. ನಾವಿವಾಗ ಮೊದಲನೇ ಅಂಶದ ಬಗ್ಗೆ ಮಾತಾಡೋದಾದ್ರೆ, ಈ ಅಸುರಕ್ಷಿತ ಆಹಾರ ಯಾವ ತೊಂದರೆಗಳನ್ನು ನಮ್ಮ ಜನರಿಗೆ ತರುತ್ತೆ? ಅಸುರಕ್ಷಿತ ಆಹಾರ ಅನ್ಸೇಫ್ ಫುಡ್ಸ್ ಅಂತೀವಿ. ಅನ್ಸೇಫ್ ಫುಡ್ಸಿಂದ ಜನರಿಗೆ ಅಸ್ವಸ್ಥತೆ ಜಾಸ್ತಿ ಆಗಬಹುದು. ಅಸ್ವಸ್ಥತೆಯಿಂದ ನಮ್ಮ ದೈನಂದಿನ ಚಟುವಟಿಕೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ನಮ್ಮ ಎಕನಾಮಿಕ್ ಸ್ಟೇಟಸ್, ಆದಾಯನೂ ಕಡಿಮೆ ಆಗುತ್ತೆ. ಇದು ಒಂದು ವ್ಯಕ್ತಿ ಅಲ್ಲ, ಒಂದು ವ್ಯಕ್ತಿಯಿಂದ, ಒಂದು ಪರಿವಾರದಿಂದ ದೇಶದವರೆಗೂ ಅದು ಪರಿಣಾಮ ಬೀಳುತ್ತೆ. ಸೊ ಜಸ್ಟ್ ಆಹಾರ ಅಂತ ತಗೊಳ್ಳೋದಕ್ಕಾಗಲ್ಲ, ಇಲ್ಲಿ ಜೊತೆಯಲ್ಲಿ ಆಹಾರ ಮತ್ತು ಆರೋಗ್ಯನೂ ಸೇರಿರುತ್ತೆ. ಇಲ್ಲಿ ಅನ್ಸೇಫ್ ಫುಡ್ಸ್ ಅಂದರೆ ಯಾವುದೆಲ್ಲ ಬರುತ್ತೆ ಅದರಲ್ಲಿ? ಈಗ ಬರ್ತಿರೋ ಬೆಳೆಗಳಲ್ಲಿ ನಮಗೆ ಪೆಸ್ಟಿಸೈಡ್ಸ್ ಕಂಟೆಂಟ್ಸ್ ಜಾಸ್ತಿ ಇದೆ, ಅದರಲ್ಲಿ ಕಲುಷಿತ ನೀರು ಉಪಯೋಗಿಸ್ತಿದ್ದಾರೆ. ಸೊ ಇದರಿಂದ ಊಟ ಮುಂಚೆ ಹಾಗೆ ಇರೋ ಅಷ್ಟೊಂದು ಸ್ವಸ್ಥವಾಗಿಲ್ಲ. ಸಸ್ಯಾಹಾರಿಗಳಾಗಲಿ ಮಾಂಸಾಹಾರಿಗಳಾಗಲಿ ಯಾವುದೇ ಒಂದು ಆಹಾರ ಪದಾರ್ಥ ತಗೊಂಡ್ರೆ ಅಷ್ಟು ಸೇಫ್ ಅಂತ ಇಲ್ಲ. ಅದರಲ್ಲಿ ಪೆಸ್ಟಿಸೈಡ್ ಜಾಸ್ತಿ ಇದೆ, ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಮತ್ತೆ ಕಲುಷಿತ ನೀರನ್ನು ಉಪಯೋಗಿಸ್ತಿದ್ದೀವಿ, ಗಾಳಿನೂ ಕಲುಷಿತವಾಗಿದೆ. ಈಗ ಮತ್ತೆ ಇನ್ನೊಂದು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕೂಡ ಬರ್ತಾ ಇದೆ. ಅದು ಆಹಾರದೊಂದಿಗೆ ನಮ್ಮ ದೇಹದೊಳಗೆ ಸೇರ್ತಾ ಇರೋದ್ರಿಂದ ಅದು ಅನ್ಸೇಫ್ ಫುಡ್ಸ್ ಅಂತ ಪರಿಗಣಿಸ್ತಾ ಇದೀವಿ. ಪೆಸ್ಟಿಸೈಡ್ಸ್ ಆಗಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಅಲ್ಲಿ ನಮ್ಮ ದೇಹದಲ್ಲೇ ಉಳ್ಕೊಂಡು ನಮ್ಮ ಶರೀರದ ಮೇಲೆ ಮತ್ತೆ ಅಂಗಾಂಗದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಇದರಿಂದ ಹಲವಾರು ರೋಗಗಳು ಬರ್ಬೋದು. ಇನ್ನೊಂದು, ಆಹಾರಗಳು ಸರಿಯಾಗಿ ಕ್ಲೀನ್ ಇಲ್ಲ, ಹೈಜೀನ್ ಕಂಡೀಷನ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಮೈಕ್ರೋಬಿಯಲ್ ಗ್ರೋತ್ ಅಂತ ಹೇಳ್ತೀವಿ. ಅಂದ್ರೆ ಅದರಿಂದ ಸೂಕ್ಷ್ಮ ಜೀವಾಣುಗಳು ಬೆಳೆದು, ಸಾಲ್ಮೊನೆಲ್ಲಾ, ಈ ಕೋಲಿ, ಲಿಸ್ಟೀರಿಯಾ ಅಂತ ಸೂಕ್ಷ್ಮ ಜೀವಾಣುಗಳು ಬೆಳೆದು ಬಿಟ್ಟು ಅದರಿಂದ ನಮಗೆ ತುಂಬಾ ತರಹದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ.
ಸೊ ಇದರಿಂದ ಯೂಶಲಿ ಏನಾಗುತ್ತೆ, ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಲ್ಲ, ಅದು ಆಗುತ್ತೆ. ಸೊ ಫುಡ್ ಪಾಯ್ಸನಿಂಗ್ ಇಂದ ಏನೇನಾಗಬಹುದು, ಅತಿಸಾರ, ವಾಂತಿ, ಜ್ವರ, ಅಪೌಷ್ಟಿಕತೆ, ಮತ್ತೆ ಜಾಸ್ತಿ ಆದ್ರೆ ಇದು ತುಂಬಾ ಫ್ರೀಕ್ವೆಂಟ್ಲಿ ಜನ ಏನಾದ್ರೂ ಕಲುಷಿತವಾದ ಆಹಾರ ಸೇವನೆ ಮಾಡಿದ್ರೆ ಅಂಗಾಂಗಗಳ ನಷ್ಟ. ಅಂಡ್ ದೆನ್ ಈಗ ನಾವು NCDs ಅಂದ್ರೆ ಕ್ಯಾನ್ಸರ್ ಬರೋದು, ಡಯಾಬಿಟೀಸ್ ಮತ್ತೆ ಹೃದಯ ಸಂಬಂಧಿತ ರೋಗಗಳು ಜಾಸ್ತಿ ಆಗ್ಬೋದು. ನಾವು ಕೆಲವು ಅಂಶಗಳನ್ನ ಪರಿಗಣಿಸ್ಬಿಟ್ಟು ಬೆಳೆ ಬೆಳೆಯುವಾಗ ಮತ್ತೆ ಮಾರ್ಕೆಟ್ನಲ್ಲಿ ಅದನ್ನ ತಗೊಂಡು ಬಂದು ಮಾರುವಾಗ ನಾವು ಮಾರ್ಕೆಟಿಂದ ಮನೇಲಿ ತಂದು ಮನೇಲಿ ಹೇಗೆ ಅದನ್ನ ಸ್ಟೋರ್ ಮಾಡ್ತೀವಿ, ಫ್ರಿಜ್ಜಲ್ಲಿ ಇರ್ತೀವ, ಹೊರಗಡೆ ಇರ್ತೀವ, ಅದು ಜೊತೆಯಲ್ಲಿ ಅದನ್ನ ನಾವು ಅಡುಗೆ ಮಾಡುವವರೆಗೂ, ಸೊ ಫಾರ್ಮ್ ಟು ಫೋಕ್ ಅಂತೀವಿ, ಬೆಳೆಯೋ ಜಾಗದಿಂದ ಕಿಚನ್ವರೆಗೂ, ನಮ್ಮ ಅಡುಗೆ ಮಾಡುವ ಕಿಚನ್ವರೆಗೂ ಹೇಗೆ ಅದನ್ನ ಸಂಸ್ಕರಿಸ್ಕೊಂಡು ಹೇಗೆ ಕಾಪಾಡ್ಕೊಂಡು ಬರ್ತೀವ, ಅದು ತುಂಬಾ ಮುಖ್ಯವಾಗುತ್ತೆ. ಈಗ ನಾನು ಮನೆಯಲ್ಲಿ ಅದನ್ನ ಹೇಗೆ ಕಾಪಾಡ್ಕೋಬೇಕು ಹೇಳ್ತೀನಿ. ಸೊ ಏನಾದ್ರೂ ಒಂದು ಆಹಾರ ಪದಾರ್ಥ ತಂದಾಗ ಅದು ಬೇರೆ ಬೇರೆ ತರಹದ ಇರುತ್ತೆ. ಒಂದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅಂದರೆ ಹಾಲು ಎಲ್ಲ, ಮತ್ತೆ ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣು ತರಕಾರಿ ಅಂತ ಹೇಳ್ತೀವಿ, ಅದ್ರದ್ದು ಬೇರೆ ಬೇರೆ ವಿಧಾನಗಳಲ್ಲಿ ಅದನ್ನ ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಹಾಲು, ಪ್ಯಾಕೆಟ್ ಹಾಲು ಕೂಡ ಇದ್ರೂ ಅದನ್ನ ಕಾಯಿಸಿ ಅದನ್ನ ಸೇವಿಸಿ ಅಂತ ಹೇಳ್ತೀವಿ. ಕೆಲವು ಸರಿ ಅದು ಪ್ಯಾಕ್ ಮಾಡಬೇಕಾದ್ರೆ ಇಲ್ಲ, ಕೆಲವರು ನಾವು ಡೈರೆಕ್ಟ್ ಹಸುವಿನಿಂದ ಹಾಲು ತಗೋತೀವಿ, ಖಂಡಿತವಾಗಿ ಅದನ್ನ ನಾವು ಕಾಯಿಸಲೇಬೇಕಾಗತ್ತೆ. ಇದರಿಂದ ಕೀಟಾಣುಗಳು, ಸೂಕ್ಷ್ಮ ಜೀವನಗಳು ಏನಿದೆಯಾ ಅದರಿಂದ ಬರೋ ರೋಗಗಳು ತಡೆಗಟ್ಟುತ್ತೆ. ಮತ್ತೆ ಫ್ರೂಟ್ಸ್, ವೆಜಿಟೇಬಲ್ಸ್ ಆದಷ್ಟು ಫ್ರೆಶ್ ಆಗಿ ತಗೊಂಡು ಬಂದು ಯೂಸ್ ಮಾಡಬೇಕಾಗುತ್ತೆ. ಫ್ರಿಜ್ ಅಲ್ಲಿ ಕೆಲವು ಪದಾರ್ಥ ಇಡ್ಬೋದು, ಈರುಳ್ಳಿ ಅದೆಲ್ಲ ಫ್ರಿಜ್ ಅಲ್ಲಿ ಇಡೋದಿಲ್ಲ. ಸೊ ಅದನ್ನ ಸೆಪರೇಟ್ ಆಗಿ ವಿಂಗಡಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಡೋದಿಲ್ಲ, ಹೊರಗಡೆ ಇಡಬೇಕಾ ಅದು ನೋಡ್ಕೋಬೇಕು. ಮಿಕ್ಸ್ ಮಾಡಬಾರ್ದು. ಜಾಸ್ತಿ ನೀರಿನ ಅಂಶ ಇರೋ ಪದಾರ್ಥನ ಕಡಿಮೆ ನೀರಿನ ಅಂಶ ಜೊತೆಲಿಟ್ರೆ ಎರಡು ಬೇಗ ಕೆಡುತ್ತೆ. ದೆನ್ ನಾವು ದವಸ ಧಾನ್ಯ ಏನು ಬರುತ್ತೆ ಅದು ಆದಷ್ಟು ಏರ್ ಟೈಟ್ ಕಂಟೈನರ್ಗಳಲ್ಲಿ ಇಡ್ಬೋದು. ನಮ್ಮ ಸ್ಟೀಲ್ ಪಾತ್ರೆ ಆಗಲಿ, ಪ್ಲಾಸ್ಟಿಕ್ ಕಡಿಮೆ ಬಳಸಿದ್ರೆ ಒಳ್ಳೇದು. ಬಟ್ ಅದರಲ್ಲೂ ಕೂಡ ತಗೊಂಡ್ರೆ ಒಳ್ಳೆ ಪ್ಲಾಸ್ಟಿಕ್ ಇರೋದನ್ನ ತಗೋಬೇಕು. ಇಲ್ಲಾಂದ್ರೆ ಅದು ಮೈಕ್ರೋ ಪ್ಲಾಸ್ಟಿಕ್ ಮೈಗ್ರೇಷನ್ ಅಂತೀವಿ, ಪ್ಲಾಸ್ಟಿಕ್ ಪದಾರ್ಥನೂ ಊಟದಲ್ಲಿ ಸೇರೋ ಚಾನ್ಸಸ್ ಇರುತ್ತೆ. ಸೊ ದವಸ ಧಾನ್ಯ ಇಲ್ವಿ ಅದನ್ನ ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಟು, ಕೆಲವು ಸರಿ ಅದ್ರ ಹುಳುಗಳು ಬರುತ್ತೆ, ಹುಳ ಬಂದ್ರೆ ಸೇವಿಸಬಾರ್ದು, ಅದನ್ನ ಡಿಸ್ಕಾರ್ಡ್ ಮಾಡಬೇಕು. ಮತ್ತೆ ಫ್ರೆಶ್ ಫುಡ್ಸ್, ಕುಕ್ಡ್ ಫುಡ್ಸ್ ಅಂದರೆ ಈಗ ತಯಾರಿಸಿರುವ ಆಹಾರ ಮತ್ತು ರಾ ವೆಜಿಟೇಬಲ್ಸ್ ಇಲ್ಲ ರಾ ಫುಡ್ಸ್ನ ಯಾವಾಗಲೂ ಮಿಕ್ಸ್ ಮಾಡಬಾರ್ದು, ಬೇರೆ ಬೇರೆ ಇಡಬೇಕು. ಇದರಿಂದ ಊಟ ಕಲುಷಿತನೂ ಆಗೋದಿಲ್ಲ, ಅದನ್ನು ಜಾಸ್ತಿ ದಿನ ಇಡ್ಬೋದು. ಆ್ಯಂಡ್ ಫ್ರಿಜ್ಜಲ್ಲಿ ಇಟ್ಟು ಜಾಸ್ತಿ ತಿನ್ನಬಾರ್ದು, ಆದಷ್ಟು ಮಾಡಿಕೊಂಡು ತಿನ್ನಬೇಕು, ಊಟ ಮಾಡಬೇಕು. ಹೌದು. ಮತ್ತೆ ಈಗ ಎಲ್ಲರಿಗೂ ಸಮಯ ಇರಲ್ಲ ಸದಾ ಅಡಿಗೆ ಮನೆಯಲ್ಲಿ ಕಳೆಯೋದಕ್ಕೆ ಅನ್ನೋ ಥರ ರೆಡಿ ಟು ಈಟ್, ರೆಡಿ ಟು ಕುಕ್ ಅನ್ನೋ ಕಾನ್ಸೆಪ್ಟು ಈಗ ಬಂದಿದೆ. ಅದನ್ನ ನಾವು ತಗೊಳ್ಬೇಕಾದ್ರೆ ಏನೇನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ? ಕನ್ವೀನಿಯನ್ಸ್ ಫುಡ್ಸ್, ಪ್ಯಾಕ್ಡ್ ಫುಡ್ಸ್, ರೆಡಿ ಟು ಈಟ್ ಫುಡ್ಸ್ ಅಂತ ತರಹದ ಸಂಸ್ಕರಿಸಿದ ಆಹಾರ ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇದು ಈಗಿನ ಜೀವನ ಶೈಲಿಗೆ ತುಂಬಾ ಎಲ್ಲರಿಗೂ ಸಹಾಯವಾಗ್ತಿದೆ. ರೆಡಿ ಟು ಈಟ್ ಫುಡ್ಸ್ ಅಲ್ಲಿ ಅದರಲ್ಲಿ ಸ್ಟೆಬಿಲೈಸರ್ ಆಗಲಿ, ಎಮಲ್ಸಿಫೈಯರ್ಸ್ ಆಗಲಿ ಅಂತ ಬೇರೆ ಬೇರೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ. ಸೊ ದಿನ ಅದನ್ನು ಉಪಯೋಗಿಸೋದು ಒಳ್ಳೇದಲ್ಲ. ಕೆಲವು ಸಾರಿ ಲೈಕ್ 1 ವಾರಕ್ಕೆ ಒಂದ್ಸರಿ ಇಲ್ಲ 15 ದಿವಸಕ್ಕೆ ಒಂದ್ಸರಿ, ಇದೂ ಜಾಸ್ತಿನೇ. ಬಟ್ ಈಗ ಇರೋ ಪರಿಸ್ಥಿತಿ ನೋಡಿದ್ರೆ ಅದು ಯೂಸ್ ಮಾಡ್ಬೋದು. ಬಟ್ ಅದು ತಗೋಬೇಕಾದ್ರೆ ಕೆಲವು ಅಂಶಗಳು ನಾವು ಗಮನಿಸಬೇಕಾಗುತ್ತೆ. ಯಾವುದೇ ರೆಡಿ ಟು ಈಟ್ ಇಲ್ಲ ಪ್ಯಾಕ್ಡ್ ಫುಡ್ಸ್ ತಗೋಬೇಕಾದ್ರೆ ಫಸ್ಟ್ ಡೇಟ್ ನೋಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆ್ಯಂಡ್ ಎಕ್ಸ್ಪೈರಿ ಡೇಟ್. ಈಗ ಏನಾಗ್ತದೆ, ಮಾರ್ಕೆಟಲ್ಲಿ ಬೈ 1 get 1 ಫ್ರೀ ಅಂತ ತುಂಬ ಜಾಸ್ತಿ ಆಗ್ತಿದೆ. ಸೊ ಬೈ 1 get 1 ಫ್ರೀ ಇದ್ರೆ ಯೂಶಲಿ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಹತ್ರ ಇರುತ್ತೆ. ಸೊ ನೀವು ತಗೊಂಡ್ರೆ ಅದನ್ನು ಉಪಯೋಗಿಸ್ತೀರಾ ನೋಡ್ಬಿಟ್ಟು ತಗೊಳ್ಳಿ. ತಗೊಂಡ್ಬಿಟ್ಟು ಫ್ರೀ ಸಿಗ್ತಿದೆ ಅಂತ ಬಿಟ್ಟು ಇಟ್ಬಿಟ್ಟು ಆಮೇಲೆ ವೇಸ್ಟ್ ಆಗುತ್ತೆ ಅಂತ ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ಅದನ್ನ ಸೇವಿಸಬಾರ್ದು. ಸೊ ಅದೊಂದು ಅಂಶ. ಮತ್ತೆ ಫುಡ್ ಲೇಬಲ್ ಅಂತ ಹೇಳ್ತೀವಿ. ಫುಡ್ ಲೇಬಲ್ ಅಲ್ಲಿ ತುಂಬಾ ಪ್ರಮುಖವಾದ ಅಂಶ ನಾವು ನೋಡಬೇಕು. ಪರಿಷ್ಕರಿಸಿದ ಇಲ್ಲ ರೆಡಿ ಟು ಈಟ್ ಫುಡ್ಸ್ ಅಲ್ಲಿ ಜಾಸ್ತಿ ಪ್ರಮಾಣದ ಉಪ್ಪಿರುತ್ತೆ, ಅಂದ್ರೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತೆ ಅದರಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಜಾಸ್ತಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ. ಅದು ಇದರಿಂದಾನೇ ಜಾಸ್ತಿ ರೋಗಗಳು ಬರುತ್ತೆ. ಲೇಬಲ್ ನೋಡ್ಬೇಕು. ಫುಡ್ ಲೇಬಲ್ ಅಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ, ಎಷ್ಟು ಉಪ್ಪಿನ ಅಂಶ ಇದೆ, ಎಷ್ಟು ಫ್ಯಾಟ್ ಅಂಶ ಇದೆ, ಅದು ಯಾವ್ದ್ರಿಂದ ಬರ್ತಾ ಇದೆ ಸ್ವಲ್ಪ ತಿಳುವಳಿಕೆ ಮಾಡ್ಕೊಂಡು ನೋಡ್ಕೊಂಡು. ಜಾಸ್ತಿ ಉಪ್ಪಿದ್ರೆ ತಗೊಳ್ಳೋದು ಬೇಡ. ತಗೊಳ್ಬೇಕು ಅಂತ ಅನಿವಾರ್ಯ ಇದ್ರೆ ಅದನ್ನ ಸೇವಿಸೋ ಪ್ರಮಾಣ, ಫ್ರೀಕ್ವೆನ್ಸಿ ಕಡಿಮೆ ಮಾಡಬೇಕಾಗತ್ತೆ. ಇನ್ನೊಂದು, ರೆಡಿ ಟು ಈಟ್ ಫುಡ್ಸ್ ನಾವು ಎಲ್ಲ ತಗೊಂಡಾಗ ಕೆಲವರಿಗೆ ಆಲ್ರೆಡಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಲ್ಲರಿಗೂ ಈ ರೆಡಿ ಟು ಈಟ್ ಫುಡ್ಸ್ ಸೂಟ್ ಆಗೋದಿಲ್ಲ. ಸೊ ಹೆಲ್ತ್ ಕ್ಲೇಮ್ಸ್ ಅಂತ ಕೊಡ್ತಾರೆ ಅದಕ್ಕೆ. ಸೊ ಆ ಹೆಲ್ತ್ ಕ್ಲೇಮ್ಸ್ ಸರಿಯಾಗಿದೆಯಾ, ಅವರು ಯಾವ ಕಂಪ್ನಿ, ಕೆಲವು ಸರಿ ಏನಾಗುತ್ತೆ ಎಷ್ಟೊಂದು ಕಂಪ್ನಿಗಳು ಅದು ಮಾರಾಟ ಜಾಸ್ತಿ ಆಗಲಿ ಅಂತ ಕ್ಲೇಮ್ ಮಾಡ್ತಾರೆ. ಸೊ ಇದು ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ
ತಗೋಬೇಕಾಗತ್ತೆ. ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೆಲ್ತ್ ಕ್ಲೇಮ್ಸ್ ಕೊಡ್ತಾರ ಅದನ್ನ ಸ್ವಲ್ಪ ನೋಡಿಕೊಂಡು ತಗೋಬೇಕು. ಕೆಲವರಿಗೆ ಎಲ್ಲ ಫುಡ್ ಸೂಟ್ ಆಗಲ್ಲ. ಸೊ ಖೀರ್ ಪ್ಯಾಕೆಟ್ ಅಂತ ಸಿಗುತ್ತೆ, ರೆಡಿ ಟು ಪ್ರಿಪೇರ್ ಖೀರ್, ಅದು ಡಯಾಬಿಟೀಸ್ ಅವರು ತಿನ್ನಕ್ಕಾಗೋದಿಲ್ಲ. ನೋ ಸಾಲ್ಟ್ ಅಂತ ಸಿಗುತ್ತೆ, ಅವ್ರು ಲೋ ಸಾಲ್ಟ್ ಅಂತ ಸಿಗುತ್ತೆ. ಸೊ ಇದು ಮೂತ್ರಪಿಂಡ ಪ್ರಾಬ್ಲಮ್ ಇರೋರು, ಕಿಡ್ನಿ ಪ್ರಾಬ್ಲಮ್ ಇರೋರು ಅದು ತಗೊಳ್ಳೋದಕ್ಕಾಗಲ್ಲ. ಸೋಡಿಯಂ ಕಡಿಮೆ ಇದೆ ಅಂತ ತಗೊಂಡ್ರೆ ಅದ್ರ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ, ಅದು ಹಾನಿ ಆಗುತ್ತೆ. ಸೊ ಇದು 1 or 2 ಎಕ್ಸಾಂಪಲ್ಸ್ ಕೊಟ್ಟೆ ನಾನು. ಈ ತರ ಪರಿಷ್ಕರಿಸಿದ ಆಹಾರಗಳಲ್ಲಿ ತುಂಬಾ ಅಂಶಗಳು ಬರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ತಗೋಬೇಕಾಗತ್ತೆ ಮತ್ತು ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಆಹಾರ ಸುರಕ್ಷತೆ ಬಗ್ಗೆ ನಾವು ಮಾತಾಡಲೇಬೇಕಾಗಿರುವಂಥ ಒಂದು ವಿಷಯ ಅಂತ ಅಂದರೆ ಸ್ಟ್ರೀಟ್ ಫುಡ್. ದಿನ ಸಂಜೆ ಆಯಿತು ಅಂತ ಅಂದರೆ ನಾವು ನೋಡ್ತೀವಿ ರಸ್ತೆ ಬದಿಗಳಲ್ಲಿ ನಾನಾ ಥರದ ಜಂಕ್ ಫುಡ್ಗಳನ್ನು ಮಾರ್ತಾರೆ. ಅದು ತುಂಬ ರುಚಿಕಟ್ಟಾಗಿರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ಟ್ರೀಟ್ ಫುಡ್ಸ್ ಆಲ್ವೇಸ್ ಅದು ಹಾನಿಕಾರಕ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕೆಲವು ಅದರಲ್ಲಿ ಇಡ್ಲಿ ಮತ್ತೆ ಬೇರೆ ತರಹದ ನಮ್ಮ ದೈನಂದಿನ ತಿನ್ನೋ ಆಹಾರನೂ ಇರುತ್ತೆ. ಬಟ್ ಅದು ಹೇಗೆ ತಯಾರಿ ಮಾಡ್ತಾರೆ, ನಾವು ತಿನ್ನೋ ಜಾಗ ಹೇಗಿದೆ, ಮತ್ತೆ ನೀರು ಹೇಗೆ ಉಪಯೋಗಿಸ್ತಾರೆ, ಅಲ್ಲಿ ಎನ್ವೈರ್ನ್ಮೆಂಟ್ ಹೇಗಿದೆ. ಎಷ್ಟೋ ಸರಿ ನಾವು ನೋಡ್ತೀವಿ ಸ್ಟ್ರೀಟ್ ಫುಡ್ ಗಾಡಿ ನಿಂತಿರುತ್ತೆ, ಹಿಂದೆನೆ ತುಂಬ ಕಸ ಇರುತ್ತೆ, ನೀರಿರೋದಲ್ಲ ಅಲ್ಲಿ. ಸೊ ಹೇಗೆ ಪ್ಲೇಟ್ ತೊಳಿತಾರೆ ಗೊತ್ತಿಲ್ಲ. ಕೆಲವರು ಸ್ವಲ್ಪ ಪ್ರಿಕಾಷನ್ಸ್ ತಗೋತಾರೆ, ತುಂಬ ಜನ ತಗೊಳ್ಳೋದಿಲ್ಲ. ಈಗ ನಾವು ಮಟ್ಕಾ ಪಾನಿಪುರಿ ಅಂತ ತಿಂತೀವಿ, ಅವರು ಅದೇ ಕೈಯಲ್ಲಿ ಪಲ್ಯ ಹಾಕ್ತಾರೆ, ಪಾನಿಯಲ್ಲಿ ಪೂರಿ ಹಾಕಿ ಕೊಡ್ತಾರೆ, ಅದೇ ಕೈಯಲ್ಲಿ ದುಡ್ಡು ಇಸ್ಕೋತಾರೆ. ಸೊ ಇದು ಸ್ವಲ್ಪ ನಾವು ಗಮನಿಸ್ಬಿಟ್ಟು ತಗೋಬೇಕಾಗಿದೆ. ಟೇಸ್ಟ್ ಇದೆ ಬಟ್ ಆರೋಗ್ಯ ಅದಕ್ಕಿಂತ ಜಾಸ್ತಿ ಮುಖ್ಯ. ಸೊ ನಾವು ಸ್ಟೂಡೆಂಟ್ಸ್ ಅಲ್ಲಿ ಯೂಶಲಿ ನೋಡ್ತೀವಿ, ಮತ್ತೆ ಯಾರು PG ಇಲ್ದಾರೋ, ಹೊರಗಡೆ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ, ಯಂಗ್ಸ್ಟರ್ಸ್, ಇವ್ರದಲ್ಲಿ ಜಾಸ್ತಿ ನೋಡ್ತೀವಿ, ಅವ್ರದಲ್ಲಿ ಫುಡ್ ಪಾಯ್ಸನಿಂಗ್ ಅಂತ ಜಾಸ್ತಿ ಆಗ್ತಿದೆ. ಕೇಳಿದ್ರೆ ಏನಾಯಿತು, ಏನು ತಿಂದ್ರಿ ಅಂದರೆ ಯೂಶಲಿ ಅವರು ಸ್ಟ್ರೀಟ್ ಫುಡ್ಸ್ ಅಂತಲೇ ಹೇಳೋದು. ಸೊ ಇದರಿಂದ ಫುಡ್ ಬೋನ್ ಡಿಸೀಸಸ್ ಏನು ಹೇಳ್ತೀವಿ, ಯೂಶಲಿ ಬೇದಿ, ವಾಂತಿ ಆಗೋದು, ಜ್ವರ ಬರೋದು ಅದೆಲ್ಲ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಅಂಶ ಅಂದರೆ ಅದಕ್ಕೆ ಯಾವ ಥರದ ಜಾಸ್ತಿ ಪೌಷ್ಟಿಕತೆ ಸಿಗೋದಿಲ್ಲ. ಆಹಾರ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಯಾವ್ಯಾವ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅಂತ ನನ್ನ ಕಡೆಯ ಪ್ರಶ್ನೆ. ಈಗ ನಮ್ಮ ಸರ್ಕಾರದಿಂದ ಈಗ ನಾವೇನೇನು ಅಂಶಗಳು ಮಾತಾಡಿದ್ವಿ, ಸ್ಟ್ರೀಟ್ ಫುಡ್ಸ್, ಅನ್ಸೇಫ್ ಫುಡ್ಸ್, ಅದಕ್ಕೆಲ್ಲ ಸೊ ಮೊದಲನೇ ಕ್ರಮದಾಗಿ ಅಂತ ಹೇಳಿ FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಹಲವಾರು ನಿಯಮಗಳನ್ನು ಜಾರಿಗೊಳಿಸಿದೆ. ಸೊ ಒಂದು ಉದಾಹರಣೆ ಇದಕ್ಕೆ ಅಂದರೆ, ಈಗ ಗೋಬಿ ಮಂಚೂರಿ ನಾವು ಏನು ತಿಂತಾ ಇದ್ದೀವೋ ಮುಂಚೆ ಹಾಗೆ ಬ್ರೈಟ್ ರೆಡ್ ಕಲರ್ ಇಲ್ಲ, ಅಂದರೆ ಫುಡ್ ಕಲರ್ಸ್ನ ಯೂಸ್ ಮಾಡಲೇಬಾರ್ದು ಅಂತ ಹೇಳಿ ಒಂದು ಕಡ್ಡಾಯವಾದ ನಿಯಮ ತಂದಿದೆ. ನೆಕ್ಸ್ಟ್ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಅದು ಸಂಸ್ಕರಿಸಿದ್ರೆ ಇಲ್ಲ ಪ್ಯಾಕ್ ಆಗಿದ್ರೆ ಎಲ್ಲದಕ್ಕೂ ಫುಡ್ ಲೇಬಲ್ ಅಂತ ಇರಲೇಬೇಕು, ಎಕ್ಸ್ಪೈರಿ ಡೇಟ್ ಹಾಕಬೇಕು ಅಂತ. ಈ ಥರದ FSSAI ಸಂಸ್ಥೆ ಈಗ ಕಟ್ಟುನಿಟ್ಟಾಗಿ ಎಲ್ಲ ಒಂದೊಂದಾಗಿ ನಿಯಮಗಳನ್ನು ಜಾರಿಗೊಳಿಸ್ತಾ ಇದೆ. ಸೊ ಇದು ತಯಾರಿಸಿದ ಸಂಸ್ಕರಿಸಿದ ಆಹಾರಗಳದಾಗುತ್ತೆ. ಮತ್ತು ನಾವು ಫಾರ್ಮ್ ಟು ಫೋಕ್ ಅಂದರೆ ಬೆಳೆಗಳು ಬೆಳಿಬೇಕಾದ್ರೆ ಬಿಸ್ಮಾರ್ಕ್ ಅಂತ ಇದೆ, ಮತ್ತು ನಮ್ಮದು FAO, WHO, ಮತ್ತು ನಮ್ಮದು ಇಂಡಿಯಾದೇನೆ ತೊಗೊಂಡ್ರೆ ISO, ಆಗ್ಮಾರ್ಕ್, ಇದೆಲ್ಲ ಸರ್ಟಿಫಿಕೇಷನ್ ಇರೋದ್ರಿಂದ ಇದು ನಮ್ಮ ಬೆಳೆಗಳನ್ನು ಮತ್ತು ಆಹಾರಗಳನ್ನು ಹೇಗೆ ಸುರಕ್ಷತೆಯಾಗಿಡಬೇಕು ಅಂತ ಹಲವಾರು ನಿಯಮಗಳನ್ನು ತಂದಿದೆ. ಸೊ ಆಯಾ ನಿಟ್ಟಿನಲ್ಲಿ ಶಾಪ್ಸ್ ಆಗಲಿ ಇಲ್ಲ ರೈತರಾಗಲಿ ಇದನ್ನು ಫಾಲೋ ಮಾಡೋದು ಶುರು ಮಾಡಿದ್ದಾರೆ. ಸೊ ಇದರಿಂದ ನಮ್ಮ ಆಹಾರ ಸುರಕ್ಷತೆಯೂ ಜಾಸ್ತಿ ಆಗುತ್ತೆ, ಅದರದ್ದು ಪೌಷ್ಟಿಕತೆ ಮತ್ತು ಅದರದ್ದು ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಧನ್ಯವಾದಗಳು ಡಾಕ್ಟರ್ ಸುಧಾ ಸಾಯಿರಾಮ್ ಅವರೇ. ಇದುವರೆಗೂ ಸುರಕ್ಷಿತ ಆಹಾರ ಅಂದರೆ ಒಳ್ಳೆಯ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಜೀವನ, ನಮ್ಮ ದೇಶದ ಆರ್ಥಿಕತೆ ಎಷ್ಟು ಪ್ರಬಲಗೊಳ್ಳುತ್ತೆ ಅಂತ ಹೇಳಿದ್ದೀರಾ. ಹಾಗೆ ನಾವು ಆಹಾರವನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡ್ಕೋಬೇಕು, ಎಷ್ಟು ಸ್ವಚ್ಛತೆಯನ್ನು ಪಾಲಿಸಬೇಕು ಅಂತ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ರಸ್ತೆ ಬದಿ ಆಹಾರವನ್ನು ಸೇವಿಸುವಾಗ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಡಬೇಕು, ಜೊತೆಗೆ ಪ್ಯಾಕ್ಡ್ ಫುಡ್ಗಳನ್ನ ತಗೊಳ್ಬೇಕಾದ್ರೆ ಅಥವಾ ಯಾವುದೇ ಒಂದು ಆಹಾರ ಪದಾರ್ಥವನ್ನ ಖರೀದಿ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಆ ಪ್ಯಾಕೆಟ್ ಮೇಲೆ ಅಂತಾನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಈ ಕುರಿತು ಮೈಸೂರಿನ JSS ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯ ಪೋಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧಾ ಸಾಯಿರಾಮ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ
ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.